ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ಯಾಟರ್ಡೇ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ನಾನು ಇವತ್ತು ಹಾಕ್ತಾಯಿದ್ದೀನಿ. ಇವತ್ತು ನೈಟಿಂದ ಶುರು ಮಾಡಿದ್ದೀನಿ ವ್ಲಾಗ್ನ, ಯಾಕಂದರೆ ಬೆಳಗ್ಗೆ 2 o'clock ಎದ್ಬಿಟ್ಟು ರೆಡಿಯಾಗಿ ನಾವು ನಂದಿ ಹಿಲ್ಸ್ಗೆ ಹೋಗ್ತಾಯಿದ್ದೀವಿ. ನಂದಿ ಹಿಲ್ಸಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನದಿಂದ ನಾವು ಇಶಾ ಫೌಂಡೇಶನ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಶಿವಂದು ದೊಡ್ಡ ಸ್ಟ್ಯಾಚ್ಯೂ ಇದೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನಾನು ಇವಾಗ ಹೋಗ್ತೀನಿ ಬಂದುಬಿಟ್ಟು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಈಗ ನಾನು ರೆಡಿಯಾಗಿ ಕಾರಲ್ಲಿ ಕೂತಿದ್ದೀನಿ. ಈಗ ನಾವು ನಂದಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಟ್ರಾವೆಲ್ ವ್ಯೂನೇ ಬೇರೆ ಇರುತ್ತೆ. ರಸ್ತೆ ವ್ಯೂನೂ ಚೆನ್ನಾಗಿದೆ. ಎಲ್ಲೋ ವಾಟ್ಸಪ್ ಗೈಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾವಿವತ್ತು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 2 ಗಂಟೆಗೆ ಎಬ್ಸ್ಕೊತಿದ್ದಾರೆ ನಮ್ಮನ್ನ. ನಮ್ಮ ಮಕ್ಕಳು ನೋಡಿ ಗೈಸ್, ನಮ್ಮ ಮಗ ನೋಡಿ ನಾಯಿನೂ ಹೋಗಿಳ್ತಾ ಇದೆ. ಗೈಸ್, ನಾವು ನಂದಿ ಹಿಲ್ಸ್ ಗೇಟ್ ಹತ್ರ ಬಂದ್ವಿ. ನಾವು ಒಂದು ಸ್ವಲ್ಪ ಬೇಗನೆ ಬಂದಿದ್ವಿ. ನಂದಿ ಹಿಲ್ಸ್ ಗೇಟು 5:30ಗೆ ಓಪನ್ ಆಗುತ್ತಂತೆ, ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮನ್ನ ಒಳಗಡೆ ಬಿಟ್ಟು ನಾವು ಈಗ ನಂದಿ ಹಿಲ್ಸ್ ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ವ್ಯೂ ಎಷ್ಟು ಸಖತ್ತಾಗಿದೆ. ಈಗ ನಾನು ನಂದಿ ಹಿಲ್ಸ್ ಬಂದೆ. ಇಲ್ಲಿ ತುಂಬಾ ಕ್ಲೌಡಿ ಮತ್ತೆ ಚಳಿ ಇದೆ. ನಾವು ಹತ್ತಾ ಇದೀವಿ ಮೇಲೆ. ಈಗ ಗೈಸ್ ನೋಡಿ, ಇಲ್ಲಿ ಎಷ್ಟೊಂದು ಬೈಕ್ ಇದಾವೆ. ಫ್ರೆಂಡ್ಸ್, ಇದು ನಂದಿ ಹಿಲ್ಸ್. ಈ ಜಾಗ ಸೂಪರ್ ಆಗಿದೆ. ಇಲ್ಲಿ ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿ ಕ್ಲೌಡ್ಸು, ಈ ಗ್ರೀನರಿ ಎಲ್ಲ ಚೆನ್ನಾಗಿದೆ. ನನಗಂತೂ ಇಲ್ಲಿ ಬಂದು ಖುಷಿ ಆಯಿತು. ವಾವ್, ವ್ಯೂ ನೋಡಿ. ಇಲ್ಲಿ ಫೋಟೋಸ್ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ಏನಾದ್ರು ನಂದಿ ಹಿಲ್ಸ್ ಬಂದಿದ್ರೆ ಕಮೆಂಟ್ ಮಾಡಿ ಹೇಳಿ. ಗೈಸ್, ಇವ್ರನ್ನ ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಗೈಸ್, ನಾನು ಒಬ್ಳೆ ಹೋಗ್ತಾ ಇದೀನಿ ಗೈಸ್. ಏನು ಮಾಡೋದು ಗೈಸ್? ಇಲ್ಲೆಲ್ಲ ನೋಡಿ, ಬೆಟ್ಟಗಳಂತೂ ತುಂಬ ಚೆನ್ನಾಗಿದೆ. ನನಗೆ ಈ ಜಾಗ ಇಷ್ಟ ಆಯಿತು ತುಂಬ. ಇನ್ನೂ ಟಾಪ್ ಹೆಂಗಿರುತ್ತೆ ಗೊತ್ತಿಲ್ಲ. ತುಂಬ ಸುಸ್ತಾಯಿತು ನಡಿಬೇಕಾದ್ರೆ. ನೇಚರ್ ಮಾತ್ರ ಸೈಕಾಗಿದೆ. ಆಯ್ತ ಹಾಯ್. ಗೈಸ್, ಈಗ ನಾವು ಸನ್ರೈಸ್ ವ್ಯೂ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ತುಂಬ ಫಾಗ್ ಇದೆ. ನೋಡಿ ಗೈಸ್, ಇಲ್ಲಿ ಸನ್ರೈಸ್ ಆಗ್ತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಈ ಲಾಗಲ್ಲಿ ನಮ್ಮ ಅಣ್ಣನೂ ಮಾತಾಡಿದ್ದಾನೆ. ಇದು ಅಮೃತ್ ಸರೋವರ ಅಂತೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನು ಸಿಕ್ತು ಅಂತ ಏನೂ ಸಿಗ್ಲಿಲ್ಲ ಗೈಸ್. ಚೊಂಬು ಗೈಸ್, ಚೊಂಬು. ನಾವು ಎಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ ಅಲ್ಲಿಗೆ ಅಂದರೆ ಫಸ್ಟಿಗೆ ಎಲ್ಲಿ ಬಂದಿದ್ವಿ ಅದೇ ಜಾಗ ಮತ್ತೆ ಬಂದ್ವಿ. ಟಿಪ್ಪು ಅಣ್ಣ ಮನುಷ್ಯನ ಎಲ್ಲಿ ಸಾಕ್ತಿದ್ನೋ ನಮಗಂತೂ ಸಿಗಲಿಲ್ಲ.
ನೀವು ಯಾವುದಾದ್ರೂ ಆ ಪ್ಲೇಸ್ ನೋಡಿದ್ದು ಪ್ಲೀಸ್ ಕಮೆಂಟ್ ಮಾಡಿ. ನಮಗಂತೂ ಸಿಗಲಿಲ್ಲ. ಬಂದಿದ್ದಾರಿಂದನೇ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಮೆಟ್ಲು ಇದೇ ಹೆಂಗೆ ಹೋಗ್ತೀಯ ಅಂತ ಹೋಗ್ಬೇಕಾದ್ರೆ ಉಳ್ಕೊಂಡು ಹೋಗ್ತೀಯ. ಇಲ್ಲ ನೋಡಿ ಇದು ಹಿಂಗೆ ಮಾಡ್ತೀನಿ. ನೋಡಿ ವಾಪಸ್ ಮೆಟ್ಲು ಇಳಿಬೇಕು ದೇವದ. ಅಮ್ಮ ಅಪ್ಪ ಇಲ್ಲೇ ಇದ್ದಾರೆ. ಒಳ್ಳೇದಾಯ್ತು. ನಡುದಾರಿಯಲ್ಲಿ ಏನೂ ಸಿಗ್ಲಿಲ್ಲ. ಎಲ್ಲೋಗಿದ್ವಿ ಅಲ್ಲೇ ಹೋದ್ವಿ. ಅವಾಗ ಅಲ್ಲಿಂದ ಬಂದಿದ್ವಿ ಅಲ್ಲೇ. ಯಾರೋ ಯಾರೋ ಗೀಚಿಯೋದ. ನಮ್ಮಮ್ಮ ನೋಡಿದ್ರೆ ನಾಳೆನೇ ಬರೋಕ್ಕೆ ಕಾಣಿಸ್ತು. ಅಡಿಗೆ ಯಾರು ಮಾಡಾಕ್ತಾರೆ ಅರ್ಥ ಮಾಡ್ತಾರೆ. ಅವ್ನು ನಿನ್ಗೆ ಏನೇನು ಮಾಡಕ್ ಬರ್ತಲ್ಲ? ದೋಸೆ ಹಾಕೋದು ಹಿಟ್ಟು ಮಾಡಕ್ ಬರಲ್ಲ. ದೋಸೆ ಹಾಕೋದು ಹಿಟ್ಟು ಮಾಡಕ್ ಬರಲ್ಲ. ಮತ್ತೆ ಹಿಟ್ಟು ಯಾರು ಮಾಡ್ಕೊಡ್ತಾರೆ ನೀವು ದೋಸೆ? ಅಮ್ಮನಲ್ಲೇ ಬಿಟ್ಟು ಬರ್ತೀನಿ ಅಂದಿಲ್ಲ. ಅಲ್ಲೇ ಬಿಟ್ಟಿರ್ತೀನಿ ಅಲ್ಲ. ಅಮ್ಮ ಬರೋದಿಲ್ಲ. ಕುತ್ಕೊಂಡು ಬರೋಷ್ಟು. ಗೈಸ್ ಈಟ ಇವಾಗ ಎಷ್ಟು ಬೀಳ್ತಾ ಇದ್ದೆ ನಾನು. ಕಾಲ್ ಸ್ಲಿಪ್ ಆಗೋಯ್ತು ನಂದು. ಏನು ಸಿಕ್ತು ಟೂರಿಸ್ಟ್ ಪ್ಲೇಸ್ ಮೇಲೆ ತನಕ ಹೋಗಿ ಬಂದಲ್ಲ ನೋಡಿ. ಈಗ ಒಂದಿದೆ ಕೆಳಗಡೆ. ಇದನ್ನ ನೋಡ್ಕೊಂಡೆ ಮೇಲೆ ಹೋಗಿದ್ವಿ. ಮಂಕಿ ಅಣ್ಣ ಇಲ್ಲ ಅವನು. ಅಣ್ಣ ಏನು ಹೇಳ್ಬೇಕು ಅಂತ ಇದ್ದೀರಾ? ಮಂಕಿ ಅಣ್ಣ ಡಸಂಟ್ ವಾಂಟ್ ಟು ಸೇ ಎನಿಥಿಂಗ್ ಗೈಸ್. ಮಂಕಿ ಅಣ್ಣಂಗೆ ಬಾಳೆಹಣ್ಣು ಕೊಟ್ಬಿಟ್ಟು ಹೇಳುತ್ತೆ. ಹೌದಾ? ಮಂಕಿ ಅಣ್ಣ ಯು ವಾಂಟ್ ಅಸ್ ಟು ಬ್ರೈಬ್ ಯು? ಅಲ್ವಾ ಮಂಕಿ ಅಣ್ಣ ನೋಡಿದ್ರೆ ನೀ ಎಗರಂಗೈತೆ ಇದು. ದೇವ್ರೆ ದೂರನೇ ಇರೋಣ. ಕಿವಿ ಇದೆಯಾ? ಮಂಗನಿಂದ ಮಾನವ ಬ್ರೋ. Monkey has everything the man has. ಈ ಲೆವೆಲ್ಗೆ ಇನ್ನು ಅವ್ರ ಮೇಲೇನೆ ಬಿತ್ತಂದ್ರೆ ಇನ್ನೇನು ಆಡ್ತಾವೆ ಗೊತ್ತು. ಎದ್ದು ಬಿದ್ದು ಓಡಿ ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮ ಇನ್ನೂ ಅಲ್ಲೇ ಕೂತಿದ್ದಾರೆ ಅನ್ಸುತ್ತೆ. ಅವ್ರು ಬರೋ ತನಕ ನಾವು ಇಲ್ಲೆಲ್ಲಾದರೂ ಜಾಗ ಹುಡುಕ್ಕೊಂಡು ಕುತ್ಕೊಬೇಕು. ಇಲ್ಲ ಬಿಸಿಲಲ್ಲಿ ಹುಡುಕು. ಆಯಿತು. ಫ್ರೀ ಕಾಂಟೆಂಟ್ ಕೊಡ್ತಾಳೆ ಅಂತ ಗೈಸ್. ಬೇಡ ಅನ್ನಕ್ಕಾಗಲ್ಲ. ಬೇಡ 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 ಇಲ್ಲಿ ಹೋಗು. ಬೇಡ. ಇಲ್ಲಿಂದ ಜಾರ್ಕೊಂಡು ಹೋಗ್ತಾಳೆ. ಅಲ್ಲಿಂದ ಜಾರ್ಕೊಂಡು ಅಲ್ಲಿ ಯಾರೋ ಇನ್ನೊಬ್ಬ ಮಾಡ್ತಾನಾಗ್ಲೇ. ಯಾರೋ ನಿನ್ನ ಪಾಟಿನೇ ಸಿಕ್ಕೊಂಡು ಪ್ಯಾಂಟ್ ಗೋವಿಂದ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೆಂಟ್ರಲ್ ಯಾವುದೋ ಹೋಟೆಲಲ್ಲಿ ಪರೋಟ ಮತ್ತು ಚಟ್ನಿ ತಿಂದ್ವಿ. ನಾವು ಲಾಸ್ಟ್ ಟೈಮ್ ಅಲ್ಲಿ ಗಾಯ್ಸ್ ಈಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ನಾವು ಇಶಾ ಫೌಂಡೇಶನ್ ಬಂದ್ವಿ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಒಂದು ಆದಿಯೋಗಿ ಹೋಟೆಲ್ಗೆ ಬಂದಿದ್ದೀವಿ. ಊಟ ಚೆನ್ನಾಗಿದೆ. ಗೈಸ್ ಈಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಗುಡ್ಡ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಒಂದು ಸ್ವಲ್ಪ ಚಿಕ್ಕ ಥಿಂಗ್ಸ್ ಇತ್ತು, ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಇಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂಸ್ ಇದ್ದಾವೆ. ಅಲ್ಲಿ ನಾವು ಒಂದು ಸ್ಟ್ಯಾಚ್ಯೂ ಮತ್ತು ಒಂದು ಕ್ಯಾಮ್ರಾ ಕೀವೆನ್ಸ್ ತೊಗೊಂಡಿದ್ದೀನಿ. ಸೊ ಈಗ ಇದೆ ಗೈಸ್. ಆದಿಯೋಗಿಗೆ ಬರೋಕ್ಕೆ ಟ್ರೈ ಮಾಡಿ ಗೈಸ್ ನೀವು.
ಇದ್ದಾರೆ ಗಾಯ್ಸ್. I'm so excited for seeing the lightings. ತುಂಬ ಎಕ್ಸೈಟ್ ಆಗಿದ್ದೀನಿ ಲೈಟಿಂಗ್ಸ್ ನೋಡೋಕ್ಕೆ. ಅದು ಒಂದು ಕಲರ್ಫುಲ್ ಕಲರು ಮತ್ತು ಇನ್ನೊಂದು ಫುಲ್ ಬ್ಲೂ ಲೈಟಿಂಗ್ಸ್ ಸೈಕಾಗಿರುತ್ತೆ ಗೈಸ್ ಮಾತ್ರ. ಮನೆ ನಂಗೆ ಗೊತ್ತಾಗಿದ್ದು ಇದರಿಂದ ಗಾಯ್ಸ್. ನಮ್ಮಪ್ಪ ಎಲ್ಲಿ ಅಂತ ಗೊತ್ತಿಲ್ಲ, ಕಳೆದೋಗ್ಬಿಟ್ರು ಇಷ್ಟು ಜನದಲ್ಲಿ. ಇವಾಗ ನಮ್ಮ ಅಣ್ಣ ಎಲ್ಲಿ ಅಮ್ಮ? ನಮ್ಮ ಅಣ್ಣ ಇಲ್ಲಿ ಗಾಯ್ಸ್. ಇಷ್ಟೊಂದು ಚೆನ್ನಾಗಿದೆ. ಹೋಗ್ಬೇಕಾದ್ರೆ ಸ್ವಲ್ಪ ಜನ ಇದ್ರು ಗೈಸ್, ಈಗ ನೋಡಿದ್ರೆ ಇಷ್ಟೊಂದು ಜನ ಆಗ್ಬಿಟ್ಟಿದ್ದಾರೆ ಗೈಸ್. ಯಾಕಂದರೆ ಇವಾಗ ಲೈಟಿಂಗ್ ಹಾಕ್ತಾರೆ ಮತ್ತು ಎಕ್ಸೈಟ್ಮೆಂಟ್ ಅವ್ರಿಗೂ. ಅದು ನಂತರ ಎಕ್ಸೈಟ್ಮೆಂಟ್. ಗೊತ್ತಾಗ್ತಾರೆ ಗೈಸ್. ಈಗ ನಾವು ಲೈಟಿಂಗ್ಸ್ ಎಂಜಾಯ್ ಮಾಡ್ತೀವಿ ಗೈಸ್. ಏನಾದರೂ ಹೇಳಿ ಸೀನ್ರಿ ಸೈಗಾಯಿತು. ತ್ರಿಶೂಲ ಅದೆಲ್ಲ ಇದೆ ಅಲ್ಲಿ. ಲೈಟಿಂಗ್ಸ್ ಶುರು ಆಗ್ತಾ ಇದೆ ಈಗ ಫ್ರೆಂಡ್ಸ್. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos, in all its profundity and magnificence, a vision of the unfathomable mysteries of the universe, a most overwhelming vision that sages and Devi Parvati had ever witnessed. Devi Parvati, seeing audio, reveling in ecstatic states, said, I want to have what you have. Show me the way. Adiyogi absorbed her and made her a part of his. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ಟ್ರಾವೆಲ್ ಆದಮೇಲೆ ಹೊಟ್ಟೆ ಹಸಿತಿದೆ. ಒಂದು ಸ್ವಲ್ಪ ಊಟ ತಿನ್ಕೊಂಡು ಮನೆಗೆ ಹೋಗಿ ಮಲಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್, ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ.